Hi, I'm Kaviraj from scoringtarget.com. In today's session, we are going to discuss questions on editing paragraph form 2015 to 2024. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗಾಗಿ ಅದರಲ್ಲಿ ಮುಖ್ಯವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎಡಿಟಿಂಗ್ ಪ್ಯಾರಾಗ್ರಾಫ್ ಅಂತ ಒಂದು ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆ ಇರುತ್ತೆ. ಇದು 8ನೇ ತರಗತಿ ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಜೊತೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಥರದ ಪ್ರಶ್ನೆಗಳು ಇರುತ್ತೆ. ಎಡಿಟಿಂಗ್ ಪ್ಯಾರಾಗ್ರಾಫ್ ಅಂದರೆ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಟ್ಟಿರ್ತಾರೆ, ಕೆಳಗಡೆ 2 ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ ಎ ಮತ್ತು ಬಿ ಯಲ್ಲಿ. ಏನು ಮಿಸ್ಟೇಕ್ ಆಗಿದೆ ಅದನ್ನು ನಾವು ಎಡಿಟ್ ಮಾಡಿ ಸರಿಪಡಿಸಬೇಕು. ಗ್ರಾಮೆಟಿಕಲಿ ಮಿಸ್ಟೇಕ್ಸ್ ಇರುತ್ತೆ, ಅವುಗಳನ್ನ ಸರಿಪಡಿಸಬೇಕು. ಇದಕ್ಕೆ 2 ಅಂಕ ಇರುತ್ತೆ. ಸೊ ನಾವು 2015ರಿಂದ ಇಲ್ಲಿವರೆಗೆ ಆದಂಥ 2024ರವರೆಗೆ ಆದಂಥ ಎಲ್ಲ ಪರೀಕ್ಷೆಗಳು ಜೊತೆಗೆ ಸ್ಟೇಟ್ ಲೆವೆಲ್ ಮತ್ತು ಡಿಸ್ಟಿಕ್ ಲೆವೆಲ್ ನಡೆದಂಥ ಒಂದು ಪ್ರಿಪರೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಮತ್ತು SSLC ಡಿಪಾರ್ಟ್ಮೆಂಟ್ ಅವರು ಬೋರ್ಡ್ ಅವರು ಬಿಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ಈ ಎಲ್ಲಗಳಿಂದ ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋಗಳನ್ನ ಮಾಡಿರ್ತೀವಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಏನಿದೆ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಗ್ರಾಮೆಟಿಕಲ್ ಸಂಬಂಧಪಟ್ಟಂತೆ, ಸ್ಪೆಲ್ಲಿಂಗಿಗೆ ಸಂಬಂಧಪಟ್ಟಂತೆ, ಪಂಕ್ಚುಯೇಷನ್ ಮಾರ್ಕ್ಸ್ ಸಂಬಂಧಪಟ್ಟಂತೆ, ಆರ್ಟಿಕಲ್, ಪಾರ್ಟ್ಸ್ ಆಫ್ ಸ್ಪೀಚು, ಪ್ರಿಪೋಸಿಷನ್ಸು, ಪ್ಯಾಕ್ಟ್ವೇಸು, ಪ್ಯಾಚ್ವೇಸು, ಹೀಗೆ ಎಲ್ಲ ಗ್ರಾಮರ್ಗಾನ ಇದರಾಗಿ ಕವರ್ ಆಗಿರುತ್ತೆ. ಹೀಗಾಗಿ ಒಂದೊಂದು ಪ್ರಶ್ನೆಯಿಂದ ಇನ್ನೊಂದು ಪ್ರಶ್ನೆಗಳಿಗೆ ಸಾಕಷ್ಟು ಗ್ರಾಮೆಟಿಕಲಿ ಬೇರೆ ಬೇರೆ ಪಾಯಿಂಟ್ಸ್ ಇರುತ್ತೆ, ಬೇರೆ ಬೇರೆ ಪ್ರಶ್ನೆಗಳಿರುತ್ತೆ. ಸೊ ನಿಮಗೆ ಆ ಗ್ರಾಮರ್ನ ಒಂದು ಅಂಶ ಕಂಪ್ಲೀಟಾಗಿ ಅರ್ಥ ಆಗಬೇಕು. ಎಕ್ಸಾಮ್ಗಳಲ್ಲಿ ಯಾವುದೇ ಥರದ ಪ್ರಶ್ನೆ ಬಂದರೂ ಕೂಡ ನೀವು ಈಸಿಯಾಗಿ ಬರೋದು 2 ಅಂಕ ಸ್ಕೋರ್ ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡ್ಕೊಳ್ಳಿ. ಜೊತೆಗೆ ಇದ್ರ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇದು ಕೀ ಆನ್ಸರ್ ಇದೆ. ಈ ಕೀ ಆನ್ಸರ್ ಈ ಎರಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ 8, 9 ಮತ್ತು 10ನೇ ತರಗತಿಗೆ ಯಾವುದು ಗ್ರಾಮರ್ ಬೇಕಾಗಿರುತ್ತೋ ಆ ಗ್ರಾಮರ್ನ ಹೆಸರು ಜೊತೆಗೆ ನನ್ನ ಹೆಸರನ್ನು ಆ್ಯಡ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಆ ಎಲ್ಲ ಗ್ರಾಮರ್ಗಳನ್ನ ಕಂಪ್ಲೀಟಾಗಿ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಆರ್ಟಿಕಲ್ ವಿಡಿಯೋ ಬೇಕಾಗಿದ್ರೆ ಆರ್ಟಿಕಲ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ನಿಮ್ಗೊಂದ್ರೆ ಆಕ್ಟಿವೇಸ್ ಪ್ಯಾಚ್ವೇಸ್ ಬೇಕಾಗಿದ್ರೆ ಆಕ್ಟಿವೇಸ್ ಪ್ಯಾಚ್ವೇಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಯಾವ ಗ್ರಾಮರ್ ಬೇಕಾಗಿರುತ್ತೆ ಅದರ ಟೈಟಲ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಕೂಡ ಸಿಗುತ್ತೆ. ಹೀಗಾಗಿ ಗ್ರಾಮರ್ಗೆ ಮತ್ತೆ ನೀವು ಬೇರೆ ಕಡೆ ಸರ್ಚ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಓಕೆ, ನಾವೀಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಏನಿದೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂದರೆ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್, ಕ್ಲೂಸ್ ಆರ್ ಗಿವನ್. ಈ ಥರ ಪ್ರಶ್ನೆ ಕೊಟ್ಟಿರ್ತಾರೆ. ಅಂದರೆ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತೀವಿ, 2 ಮಿಸ್ಟೇಕ್ ಮಾಡಿರ್ತೀವಿ. ಆ ಮಿಸ್ಟೇಕನ್ನು ಸರಿಪಡಿಸಿ ಪ್ಯಾರಾಗ್ರಾಫನ್ನು ಮತ್ತೊಮ್ಮೆ ಬರೀಬೇಕು. ಕ್ಲೂಸ್ಗಾರ ಕೊಟ್ಟಿರ್ತಾರೆ. ಇಲ್ಲಿ ಪ್ಯಾರಾಗ್ರಾಫ್ ಇದೆ, ಪ್ಯಾರಾಗ್ರಾಫ್ನ ಕೆಳಗಡೆ ಕ್ಲೂಸ್ ಇದೆ. ನೋಡಿ, ಕ್ಲೂಸ್ ಎ ಅಂತ ಇದೆ, ಇಲ್ಲಿ ಕ್ಲೂಸ್ ಬಿ ಅಂತ ಇದೆ. ಮೊದಲು ಪ್ಯಾರಾಗ್ರಾಫನ್ನು ಓದ್ಕೊಳ್ಳೋಣ. He clambered to the peak of a snow-covered mountain, and there he heard the voice of the bird of happiness. My lovely child, have you come here for me? ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ, ಕ್ಲೂಸ್ ಎ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲೆಲ್ಲ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ ಅಂತ ಅವರೇ ಹೇಳ್ತಾ ಇದ್ದಾರೆ. ನೋಡಿ, ಪ್ಯಾರಾಗ್ರಾಫ್ ಅವರೇ ಕೊಟ್ಟಿರ್ತಾರೆ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಕೂಡ ಅವರೇ ಹೇಳ್ತಾರೆ. ನಮ್ಮ ಕೆಲಸ ಏನು, ಜಸ್ಟ್ ಸರಿಪಡಿಸ್ಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಎಲ್ಲಾಗಿದೆ ನೋಡಿ, ಇಲ್ಲಿ ಎಲ್ಲಿದೆ, ಕ್ಲೈಂಬರ್ಡ್ ಪೀಕ್ ಟು ದಿ ಸ್ನೋ ಕವರ್ಡ್. ನೋಡಿ, ಕವರ್ಡ್ ಸ್ಪೆಲ್ಲಿಂಗ್ ಹೆಂಗಿದೆ ನೋಡಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ಇದನ್ನು ಸರಿಪಡಿಸಿ ಬರೀಬೇಕು. ಆ ನಂತರ ಬಿ ಪ್ರಶ್ನೆ ಏನಿದೆ ಅಂದರೆ, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಪಂಕ್ಚುಯೇಷನ್ ಮಾರ್ಕ್ ಅಂದರೆ ಲೇಖನ ಚಿಹ್ನೆಗಳು, ಅಂದರೆ ಕಾಮ್ ಆಗಿರ್ಬೋದು, ಫುಲ್ ಸ್ಟಾಪ್ ಆಗಿರ್ಬೋದು, ಕ್ವಶನ್ ಮಾರ್ಕ್ ಆಗಿರ್ಬೋದು, ಈ ಥರದ ಚಿಹ್ನೆಗಳನ್ನ ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ಪಂಕ್ಚುಯೇಷನ್ ಮಾರ್ಕ್ ಮಿಸ್ಟೇಕ್ ಆಗಿದೆ ಅಂತ ನೋಡಿ. ಮೈ ಲವ್ಲಿ ಚೈಲ್ಡ್, ಹ್ಯಾವ್ ಯು ಕಮ್ ಹಿಯರ್ ಫಾರ್ ಮೀ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರೀಬೇಕಾಗಿತ್ತು, ಕೊಟ್ಟಿಲ್ಲ, ಹೌದಾ? ಸೊ ಈಗ ನಾವು ಇದನ್ನು ಸರಿಪಡಿಸೋಣ. ಆನ್ಸರ್ ನೋಡ್ಕೊಳ್ಳೋಣ ಏನಿದೆ. ಎ ಪ್ರಶ್ನೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ, ಕವರ್ಡ್ ಏನು ಬರಬೇಕು, COVERED ಬರೀಬೇಕು. ಇನ್ನು ಪಂಕ್ಚುಯೇಷನ್ ಮಾರ್ಕ್ ಎಲ್ಲಿ ಅಂದರೆ ಮೀ ಆದ ನಂತರ ಒಂದು ಕ್ವಶನ್ ಮಾರ್ಕನ್ನು ಕೊಡಬೇಕು. ಇಲ್ಲಿ ನೋಡಿ, ಮೀ ಆದ ನಂತರ ಇಲ್ಲಿ ನಾವು ಏನು ಮಾಡಬೇಕು, ಕ್ವಶನ್ ಮಾರ್ಕನ್ನು ಕೊಡಬೇಕು. ಇದು ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ ಹೋಗೋಣ. ಈಗ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors, ಎಡಿಟ್ ದ ಪ್ಯಾರಾಗ್ರಾಫ್. ಅದು ಸೇಮ್ ಪ್ರಶ್ನೆ ಇರುತ್ತೆ. ಸೊ ನಾನು ಪ್ರಶ್ನೆ ಪದೇ ಪದೇ ಓದೋದಿಲ್ಲ, ನೇರವಾಗಿ ನಾವೀಗ ಒಂದು ಈ ಪ್ಯಾರಾಗ್ರಾಫು ಮತ್ತು ಕ್ಲೂಸನ್ನು ನೋಡ್ಕೊಳ್ಳೋಣ. ಲಾಸ್ಟ್ ಸಂಡೇ ಜಾಕಿ ಆ್ಯಂಡ್ ಐ ವೆಂಟ್ ಟು ದಿ ಬೀಚ್. ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೈನ್. ಲಕ್ಕಿಲಿ ದ ಸ್ಕೈ ಕ್ಲಿಯರ್ಡ್ ಅಪ್. ಈ ಪ್ಯಾರಾಗ್ರಾಫಲ್ಲಿ ಏನು ತಪ್ಪಾಗಿದೆ ನೋಡಿ, ಕ್ಲೂಸ್ ಇದೆ. ಕ್ಲೂಸ್ ಎ ಏನು, ಯೂಸ್ ಕ್ಯಾಪಿಟಲ್ ಲೆಟರ್ಸ್ ವೆನ್ ಎವರ್ ನೆಸೆಸರಿ. ಎಲ್ಲೆಲ್ಲಿ ನೆಸೆಸರಿ ಇದೋ ಅಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿ ಅಂತ ನೋಡಿ. ಇಲ್ಲಿ ಜಾಕಿ ಅನ್ನೋದು ನೌನ್ ಹೆಸರಿದೆ, ಇಲ್ಲಿ ಜೆ ಏನಾಗಬೇಕಾಗಿತ್ತು, ಕ್ಯಾಪಿಟಲ್ ಆಗಬೇಕಾಗಿತ್ತು. ಇದು ಒಂದು ಮಿಸ್ಟೇಕ್ ಇದೆ.
ನೆಕ್ಸ್ಟ್ ಬಿ ಪ್ರಶ್ನೆ ಏನಿದೆ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ವರ್ಬಲ್ ಮಿಸ್ಟೇಕ್ ಅಂದ್ರೆ ಇಲ್ಲಿ ಯಾವುದೋ ಒಂದು ವರ್ಬ್ ತಪ್ಪಾಗಿದೆ, ಅದರ ಸರಿಪಡಿಸಿ ಅಂತ. ವರ್ಬ್ ನೋಡಿ ಎಲ್ಲಿದೆ. ಲಾಸ್ಟ್ ಸಂಡೇ ಜಾಕಿ ಆ್ಯಂಡ್ ಐ ವೆಂಟ್ ಟು ದಿ ಬೀಚ್. ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೈನ್ಡ್ ಅಂತ ಇದೆ. ಸೊ ಇಲ್ಲಿ ಏನೋ ಕರೆಕ್ಷನ್ ಇರ್ಬೋದು. ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಈಗ ಇಲ್ಲಿ ಏನಿದೆ, ರೈನ್ ಅಂತ ಆಗಬೇಕು. ರೈನ್ ಆಗಿದೆ, ರೈನ್ ಆಗಬೇಕು. ಇನ್ನು ಜಾಕಿಯಲ್ಲಿ ಜೆ ಕ್ಯಾಪಿಟಲ್ ಆಗಬೇಕು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈ ಮೂರನೇ ಪ್ರಶ್ನೆ. ಸೊ ಮೂರನೇ ಪ್ರಶ್ನೆಯಲ್ಲಿ ನಮಗೆ ಇಲ್ಲಿ ಏನು ಕೇಳಿದರೆ, ಇಲ್ಲಿ 4 ABCD ಅಂತ 4 ಕ್ಲೂಸ್ ಕೊಟ್ಟಿದ್ದಾರೆ. ಬಟ್ ಈ ಥರ 4 ಕೇಳೋದಿಲ್ಲ, ಒಂದು ಬಾರಿ ಮಾತ್ರ ಆ ಥರ ಎಕ್ಸಾಮಲ್ಲಿ ಕೇಳಿದ್ರು. ಬಟ್ ಉಳಿದ ಟೈಮಲ್ಲೆಲ್ಲ 2 ಕೇಳ್ತಾರೆ, ಎ ಮತ್ತು ಬಿ. ಇದೊಂದು ನೋಡ್ಕೊಳ್ಳೋಣ. A cricket uses to sing all through many pleasant months of summer and spring. When winter arrived, he found that there was no food at home. Then he said, "What will become of me?" ಅಂತ. ಓಕೆ, ಈ ಕ್ಲೂಸ್ ನೋಡೋಣ. ಎ ಪ್ರಶ್ನೆ ಏನಿದೆ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಎಲ್ಲೇ ಒಂದು ವರ್ಬ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ನೋಡಿ ಉತ್ತರ ನೋಡ್ಕೊಂಬರೋಣ. ಮೂರನೇ ಪ್ರಶ್ನೆದು ಎ ಯೂಸ್ಡ್ ಅಂತ ಆಗ್ಬೇಕಾಗಿತ್ತು. ನೋಡಿ ಎಲ್ಲಿದೆ ಯೂಸು, ಇದು ಯೂಸಸ್ ಅಂತ ಇದೆ, ಇದು ಯೂಸ್ಡ್ ಆಗ್ಬೇಕಾಗಿತ್ತು. ಇನ್ನು ಬಿ ಪ್ರಶ್ನೆ, ನೌನ್ ಪ್ಲೂರಲ್ ಟು ಬಿ ಯೂಸ್ಡ್. ಇಲ್ಲಿ ಎಲ್ಲೇ ಒಂದು ನೌನ್ ಸಿಂಗ್ಯುಲರ್ ಆಗಿದೆ, ಪ್ಲೂರಲ್ ಬಳಸಬೇಕು. ಸೊ ಪ್ಲೂರಲ್ ಎಲ್ಲಿ ಬಳಸಬೇಕು ನೋಡೋಣ. ಎಲ್ಲಿದೆ ಕೀ ಆನ್ಸರ್, ಮಂತ್ಸ್ ಅಂತ ಆಗಬೇಕು. ಮಂತ್ಸ್ ಇಲ್ಲಿ ಕರೆಯೋ ಜಸ್ಟ್ ಇಲ್ಲಿ ಮಂತ್ ಅಂತ ಕೊಟ್ಟಿದ್ದಾರೆ, ಅದು ಮಂತ್ಸ್ ಅಂತ ಮಾಡ್ಕೋಬೇಕು. ಎಲ್ಲಿದೆ ನೋಡಿ ಮಂತ್ಸ್, ಮಂತ್ ಪ್ಲೀಸೆಂಟ್ ಮಂತ್ ಅಂತ ಇದೆ, ಇದು ಮಂತ್ಸ್ ಆಗಬೇಕು. ಇನ್ನು ಸಿ ಪ್ರಶ್ನೆ, ಕ್ಯಾಪಿಟಲ್ ಟು ಬಿ ಯೂಸ್ಡ್. ಇಲ್ಲೆಲ್ಲೇ ಒಂದು ಕ್ಯಾಪಿಟಲ್ ಬಳಸಬೇಕಾಗಿತ್ತು. ಎಲ್ಲಿ ಕ್ಯಾಪಿಟಲ್ ಬಳಸಬೇಕು ನೋಡಿ, ಎಲ್ಲಿ ಬಳಸ್ಬೇಕಂದ್ರೆ ಇಲ್ಲಿ ಸೆಂಟೆನ್ಸ್ ಇಲ್ಲಿ ಫುಲ್ ಸ್ಟಾಪ್ ಆದ ನಂತರ ಇಲ್ಲಿ TH ದೆನ್ ಏನಿದೆ, ಟಿ ಕ್ಯಾಪಿಟಲ್ ಆಗಬೇಕಾಗಿತ್ತು ಇದು. ಓಕೆ, ಸೊ ಅದು ಉತ್ತರ ನೋಡ್ಕೊಂಬರೋಣ. ಸಿ ಪ್ರಶ್ನೆದು ದೆನ್ ಇದೆ THEN, ಟಿ ಕ್ಯಾಪಿಟಲ್. ಸೊ ಆ ನಂತರ 4ನೇದು ಏನಿದೆ, ಡಿ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಟು ಬಿ ಯೂಸ್ಡ್. ಇಲ್ಲಿ ಇನ್ನೊಂದು ಲೇಖನ ಚಿಹ್ನೆ ಬಳಸಬೇಕಾಗಿತ್ತು. ಎಲ್ಲಿ ವಾಟ್ ವಿಲ್ ಬಿಕಮ್ ಆಫ್ ಮೀ ಅದಲ್ಲ, ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ರೈಟ್, ನೋಡ್ಕೊಂಬರೋಣ. ಎಸ್, ಮೀ ಆದ ನಂತರ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ಈಸಿಯಾಗಿದೆ. ನೆಕ್ಸ್ಟ್ ನಾವೀಗ 4ನೇ ಪ್ರಶ್ನೆ ನೋಡೋಣ. ಪ್ಯಾರಾಗ್ರಾಫನ್ನು ಓದೋಣ. ಸ್ವಾಮಿ ರೋಸ್ ಸೈಲೆಂಟ್ ಆ್ಯಂಡ್ ಟಿಪ್ ಟೋಡ್ ಟು ಹಿಸ್ ಬೆಡ್ ಇನ್ ದಿ ಪ್ಯಾಸೇಜ್. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್ ಆ್ಯಂಡ್ ರಿಮಾರ್ಕ್ಡ್, ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಡೋಂಟ್ ಯು ವಾಂಟ್ ಟು ಹಿಯರ್ ಅ ಸ್ಟೋರಿ? ಇದು ಒಂದು ಪ್ಯಾರಾಗ್ರಾಫ್. ಇಲ್ಲಿ ಏನಿದೆ ಕ್ಲೂಸು? ಎ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲೆಲ್ಲ ಒಂದು ಅಡ್ವರ್ಬ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ನೋಡಿ, ಸ್ವಾಮಿ ರೋಸ್ ಸೈಲೆಂಟ್ ಅದಲ್ಲ, ಇದು ಸೈಲೆಂಟ್ಲಿ ಅಂತ ಆಗಬೇಕು. ಓಕೆ, ನೆಕ್ಸ್ಟ್ ಬಿ ಏನಿದೆ, ಸ್ಪೆಲ್ಲಿಂಗ್ ನೋಡಿ. ಬಿ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ ಅಂತ. ಎಲ್ಲಾಗಿರ್ಬೋದು ಸ್ಪೆಲ್ಲಿಂಗ್ ಮಿಸ್ಟೇಕು? ಇಲ್ಲಿದೆ ನೋಡಿ, ಹಿಯರ್, HER ಅಲ್ಲ ಅದು. ಇಲ್ಲಿ ಏನಾಗಬೇಕು, ಹಿಯರ್ ಅಂದರೆ ಕೇಳಿಸ್ಕೊಳ್ಳಿ, SEAR. ನೋಡು ಉತ್ತರ ಅನ್ಕೊಂಬರೋಣ. 4ನೇ ಪ್ರಶ್ನೆ ಅದೀಗ ಇಲ್ಲಿದೆ ನೋಡಿ, ಸೈಲೆಂಟ್ಲಿ ಆಗಬೇಕು ಎ ಪ್ರಶ್ನೆ. ಬಿ ಪ್ರಶ್ನೆ ಹಿಯರ್, HER, ಹಿಯರ್ ಅಂದರೆ ಕೇಳಿಸ್ಕೊಳ್ಳೋದು. ಓಕೆ, 5ನೇ ಪ್ರಶ್ನೆ ಹೋಗೋಣ. ಈಗ ನೇರವಾಗಿ ಪ್ಯಾರಾಗ್ರಾಫ್ ಓದ್ತೀನಿ. ವಿ ಆಲ್ ವಾಂಟ್ ಟು ಲೀಡ್ ಅ ಹ್ಯಾಪಿ ಲೈಫ್. ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ? ವಿ ಶಾಲ್ ಡಿಸ್ಕಸ್ ಸಮ್ ಪ್ರಾಕ್ಟಿಕಲ್ ವೇಸ್. ಇಲ್ಲಿ ಪ್ರಶ್ನೆ ಎ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ. ಎಲ್ಲಾಗಿರ್ಬೋದು ನೋಡ್ಕೊಂಬರೋಣ. ವಿ ಆಲ್ ವಾಂಟ್ ಟು ಲೀಡ್, ಇದು ತಪ್ಪಾಗಿದೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರಿಪಡಿಸಬೇಕು. LEED ಅಲ್ಲ, LEAD ಆಗಬೇಕು. ನಾನು ಕೀನ್ ಸ್ವಲ್ಪ ತೋರಿಸ್ತೀನಿ, ಆಮೇಲೆ ನೋಡೋಣ. ಬಿ ನೋಡಿ, ಯೂಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಎಲ್ಲಿ ಬಳಸ್ಬೇಕು ಪಂಕ್ಚುಯೇಷನ್ ಮಾರ್ಕ್? ವಾಟ್ ಅಕಾರ್ಡಿಂಗ್ ಟು ಯು ಕ್ಯಾನ್ ಮೇಕ್ ಅಸ್ ಹ್ಯಾಪಿ. ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರಬೇಕಾಗಿತ್ತು. ಓಕೆ, ಆನ್ಸರ್ ನೋಡ್ಕೊಂಬರೋಣ. ಎದು ಲೀಡ್, LEAD ಲೀಡು. ಆಮೇಲೆ ಬಿದು ಹ್ಯಾಪಿ ಆದ ನಂತರ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರಬೇಕು. ಓಕೆ, ನಾವೆಲ್ಲ ಅಲ್ಲೇ ಕೊಟ್ಟಿದ್ದೀವಿ ನೋಡಿ. ನೆಕ್ಸ್ಟ್ ಈಗ 6ನೇ ಪ್ರಶ್ನೆಗೆ ನಾವು ಹೋಗೋಣ. 6ನೇ ಪ್ರಶ್ನೆಯಲ್ಲಿ ಏನಿದೆ, ತುಂಬ ಕೇರ್ಫುಲ್ ಆಗಿ ನೋಡಿ, ಎಷ್ಟು ಈಸಿಯಾಗಿರ್ತದೆ ಇದು. ನಮಗಿದೆ 2 ಅಂಕ, ಇದರಲ್ಲಿ ನಾವು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಅದರಲ್ಲಿ ಯಾವುದೇ ಆನ್ಸರ್ಗೆ ನಾವು ಬೈ ಹ್ಯಾಟ್ ಮಾಡೋದಾಗಲಿ ಪ್ರಾಕ್ಟೀಸ್ ಮಾಡೋದಾಗಲಿ ಬೇಕೇ ಆಗಿರಲಿಲ್ಲ. ಜಸ್ಟ್ ಅವರು ತಪ್ಪು ಅವರೇ ಮಾಡಿರ್ತಾರೆ, ತಪ್ಪು ಏನಾಗಿದೆ ಅಂತ ಕೂಡ ಅವರೇ ಹೇಳ್ತಾರೆ. ಜಸ್ಟ್ ಸರಿಪಡಿಸೋದಂತ ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ ಏನಿದೆ, ಅ ಪುವರ್ ವುಡ್ ಕಟರ್ ವಾಸ್ ಕಟ್ಟಿಂಗ್ ಅ ಬಿಗ್ ಪೀಸ್ ಆಫ್ ವುಡ್ ನಿಯರ್ ಅ ವೈಡ್ ರಿವರ್. ಓಕೆ, ಸಡನ್ ಹಿಸ್ ಓಲ್ಡ್ ಆಕ್ಸ್ slipped from his hand and fell into the deep water.
ಓಕೆ ಸ್ಟೂಡೆಂಟ್ಸ್, ಈಗ ಕ್ಲೂಸ್ ನೋಡೋಣ ಏನಿದೆ. ಎ ಕ್ಲೂಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನು ಮಾಡಬೇಕು? ಸ್ಪೆಲ್ಲಿಂಗನ್ನು ಸರಿಪಡಿಸಬೇಕು. ಅ ಪುವರ್ ವುಡ್ ಕಟ್ಟರ್ ವಾಸ್ ಕಟ್ಟಿಂಗ್ ಅ ಬಿಗ್ ಪೀಸ್. ಇಲ್ಲಿದೆ ನೋಡಿ, ತಪ್ಪಿದೆ. ಓಕೆ, ನೆಕ್ಸ್ಟ್ ಬಿ ಏನಿದೆ? ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಲ್ಲೋ ಒಂದು ಅಡ್ವರ್ಬ್ ತಪ್ಪಾಗಿದೆ. ಎಲ್ಲಿದೆ? ಸಡನ್ ಅದಲ್ಲ, ಸಡನ್ಲಿ, ಇಲ್ಲಿ ಒಂದು ತಪ್ಪಾಗಿದೆ ನೋಡಿ. ಓಕೆ, ಇದ್ರ ಉತ್ತರ ನೋಡ್ಕೊಂಬರೋಣ. ಏನಿದೆ? ಆರನೇದು ಪೀಸ್ ಏನಾಗಬೇಕು? PIC, ಪೀಸ್. ಸಡನ್ಲಿ, SUDDNL ಪಾಯಿಂಟ್. ನೆಕ್ಸ್ಟ್ 7ನೇ ಪ್ರಶ್ನೆ. ಇಂಪಲ್ಸಿವ್ಲಿ ಬಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲ್ಲಿ. ಈಗಲೇ ತಪ್ಪು ನೋಡಿ. ಏನಿದೆ? ಎ ಪ್ರಶ್ನೆ, ಯೂಸ್ ಕರೆಕ್ಟ್ ಸ್ಪೆಲ್ಲಿಂಗ್. ಸ್ಪೆಲ್ಲಿಂಗ್ ಸರಿಪಡಿಸಿ. ಎಲ್ಲಿದೆ ನೋಡಿ? ಇಂಪಲ್ಸಿವ್ಲಿ ಬಲೇಶ್ವರ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್, ಇಲ್ಲಿ ಸ್ಪೆಲ್ಲಿಂಗ್. ಓಕೆ, ಟ್ರೈನ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರಾಂಟಿಕಲ್. ನಾವೀಗ ಮತ್ತೆ ಬಿ ಪ್ರಶ್ನೆ ಏನಿದೆ ನೋಡಿ? ಅಡ್ವರ್ಬಿಯಲ್ ಮಿಸ್ಟೇಕ್, ಒಂದು ಅಡ್ವರ್ಬ್ ತಪ್ಪಾಗಿದೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಒಂದು ಅಡ್ವರ್ಬ್ ತಪ್ಪಾಗಿದೆ. ಎಲ್ಲಿದೆ ಅಂತ ನೋಡ್ಕೊಂಬರೋಣ. 7ನೇ ಪ್ರಶ್ನೆಯಲ್ಲಿ ಗ್ರ್ಯಾಬ್ಡ್, ಇಲ್ಲಿ ನೋಡಿ ಏನಿದೆ? ಎ ಪ್ರಶ್ನೆ. ಇಲ್ಲಿ ಗ್ರ್ಯಾಬ್ ಅಂತ ಕೊಟ್ಟಿದ್ರೆ ಬರೀ ಅದು ಗ್ರ್ಯಾಬ್ಡ್ ಅಂತ ಆಗಬೇಕು. ಜರಿಯ ಡಬಲ್ BD ಅಂತ ಆಗಬೇಕು. ಇಲ್ಲಿ ಸಿಂಗಲ್ ಬಿ ಇದೆ. ಇನ್ನು ಬಿ ಅಡ್ವರ್ಬಿಯಲ್ ಮಿಸ್ಟೇಕ್. ಅಡ್ವರ್ಬಿಯಲ್ ಮಿಸ್ಟೇಕ್ ಏನಂದರೆ ಫ್ರಾಂಟಿಕಲಿ ಅಂತ ಇದೆ. ಫ್ರಾಂಟಿಕಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಜಸ್ಟ್ ಫ್ರಾಂಟಿಕಲ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಫ್ರಾಂಟಿಕಲಿ ಅಂತ ಮಾಡ್ಕೋಬೇಕು. 8ನೇ ಪ್ರಶ್ನೆ. ದೇರ್ ಹ್ಯಾಡ್ ಬೀನ್ ಅನ್ ಆಕ್ಸಿಡೆಂಟ್ ವೆನ್ ಹಿ ಗೋಸ್ ಹೈಕಿಂಗ್ ವಿತ್ ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಇನ್ ದ ದೇ ವೇರ್ ಕ್ರಾಸಿಂಗ್ ಅ ರಿಕೆಡ್ ಬ್ರಿಡ್ಜ್ ಓವರ್ ಸಬ್ ರ್ಯಾಪಿಡ್ಸ್. ಓಕೆ, ಈಗ ನೋಡಿ ಪ್ರಶ್ನೆ ಎ ಏನಿದೆ? ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಕರೆಕ್ಟೆಡ್. ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ನ ಒಂದು ಟೆನ್ಸ್ ರೂಪ ತಪ್ಪಾಗಿದೆ. ದೇರ್ ಹ್ಯಾಡ್ ಬೀನ್ ಅನ್ ಆಕ್ಸಿಡೆಂಟ್ ವೆನ್ ಹಿ ಗೋಸ್ ಹೈಕಿಂಗ್ ವಿತ್ ಹಿಸ್ ಫ್ರೆಂಡ್ಸ್ ಅಂತ ಇದೆ. ನೋಡೋಣ ಬಿ ಪ್ರಶ್ನೆ ಏನಿದೆ? ಯೂಸ್ ಕ್ಯಾಪಿಟಲ್ ಲೆಟರ್ಸ್. ಇದೊತ್ತರ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ಹೆಸರಿದೆ ನೋಡಿ, ಇಂದರ್ ಅಂತ ಅಣ್ಣನ ಹೆಸರಿದೆ, ಸತೀಶ್ ಅವರ ಅಣ್ಣನ ಹೆಸರು. ಸೊ ಐ ಕ್ಯಾಪಿಟಲ್ ಇರಬೇಕು. ಉತ್ತರ ನೋಡ್ಕೊಂಬರೋಣ. 8ನೇ ಪ್ರಶ್ನೆದು ಎ ವೆಂಟ್ ಅಂತ ಆಗಬೇಕು. WENT. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? WENT ಬದಲಾಗಿ VENT ಅಂತ ಕೊಟ್ಟಿರ್ತಾರೆ ನೋಡಿ. ಎಲ್ಲಿದೆ? ಹೈಕಿಂಗ್ ಈಸ್ ಫಾದರ್, ಈ ಗೋಸ್, ಇದು ವೆಂಟ್ ಅಂತ ಆಗಬೇಕು. ಓಕೆ, ನೆಕ್ಸ್ಟ್ ನಾವೀಗ ಮುಂದಿನ ಪ್ರಶ್ನೆ ಹೋಗೋಣ. 9ನೇ ಪ್ರಶ್ನೆ. ನರೇಂದ್ರ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಶ್ರೀರಾಮಕೃಷ್ಣ ವಾಸ್ ಅ ಗ್ರೇಟ್ ಸೋಲ್. He observed him from close quarters and gradually came to accept Sri Ramakrishna as his teacher. ಇಲ್ಲಿ ಎ ಪ್ರಶ್ನೆ ಏನಿದೆ? ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ವರ್ಬ್ ತಪ್ಪಾಗಿದೆ, ಸರಿಪಡಿಸಿ. ಇಲ್ಲಿ ಅಂಡರ್ಸ್ಟ್ಯಾಂಡ್ ಇದೆ, ಅದು ಅಂಡರ್ಸ್ಟುಡ್ ಅಂತ ಆಗಬೇಕು. ನೆಕ್ಸ್ಟ್ ಬಿ ಪ್ರಶ್ನೆ ಏನಿದೆ? ಅಡ್ವರ್ಬಿಯಲ್ ಮಿಸ್ಟೇಕ್, ಒಂದು ಅಡ್ವರ್ಬ್ ತಪ್ಪಾಗಿದೆ. ಅಡ್ವರ್ಬ್ ಎಲ್ಲಿ ತಪ್ಪಾಗಿದೆ ಅಂದರೆ ನೋಡಿ, ರಾಮಕೃಷ್ಣ ವಾಸ್ ಗ್ರೇಟ್ ಸೋಲ್, ಹಿ ಅಬ್ಸರ್ವ್ಡ್ ಹಿಮ್ ಫ್ರಮ್ ಕ್ಲೋಸ್ ಕ್ವಾರ್ಟರ್ಸ್ ಆ್ಯಂಡ್ ಗ್ರ್ಯಾಜುವಲ್, ಇದು ಗ್ರ್ಯಾಜುವಲಿ ಅಂತ ಆಗಬೇಕು. ಒಂದ್ಸಲ ಚೆಕ್ ಮಾಡ್ಕೊಂಬರೋಣ 9ನೇ ಪ್ರಶ್ನೆ ಉತ್ತರ. ಓಕೆ, ಎ ಅಂಡರ್ಸ್ಟುಡ್, ಬಿ ಗ್ರ್ಯಾಜುವಲಿ. ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ನೋಡಿಕೊಂಡು ಇವುಗಳನ್ನ ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಮುಗಿದ ನಂತರ ನೀವು ಏನು ಮಾಡಬೇಕು? ಒಂದು ವೈಟ್ ಪೇಪರನ್ನು ತೊಗೊಳ್ಳಿ, ಒಂದು ಪೆನ್ಸಿಲನ್ನು ತೆಗೆದುಕೊಳ್ಳಿ, ಇವುಗಳನ್ನ ಬರ್ಕೊಂಡು ಒಂದ್ಸಲ ನಾನು ಈ ವಿಡಿಯೋ ನೋಡದೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮ್ಗೆ ಉತ್ತರ ಗೊತ್ತಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದು ಬಾರಿ ನೋಡ್ತಾ ಅವುಗಳನ್ನ ಚೆಕ್ ಮಾಡ್ಕೊತ ಬನ್ನಿ, ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಇಷ್ಟು ಕ್ವಶನ್ ಏನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಅಂಕವನ್ನು ಸ್ಕೋರ್ ಮಾಡ್ಕೋಬಹುದು. ಈಗ 10ನೇ ಪ್ರಶ್ನೆ ನೋಡೋಣ. ವಿ ಆಫನ್ ಕಮಿಂಗ್ ಟು ನೋ ಫ್ರಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ aspire to live and die for our country. They are ready to sacrifice everything. ಎ ಪ್ರಶ್ನೆ ಟಿವಿ ಏನಿದೆ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ಎಲ್ಲಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆ ಬಿ ಪ್ರಶ್ನೆ ಇದೆ ವರ್ಬಲ್ ಮಿಸ್ಟೇಕ್, ಇಲ್ಲೊಂದು ವರ್ಬ್ ತಪ್ಪಾಗಿದೆ. ವಿ ಆಫನ್ ಕಮಿಂಗ್, ಇಲ್ಲೊಂದು ವರ್ಬಲ್ ಮಿಸ್ಟೇಕ್ ಆಗಿದೆ. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಕಮ್ ಟು ನೋ ಫ್ರಮ್ ದ ನ್ಯೂಸ್ ಪೇಪರ್ ಅಕೌಂಟ್ಸ್ ಹೌ ಅವರ್ ಯಂಗ್ ಸೋಲ್ಜರ್ಸ್ ಆಸ್ಪೈರ್ ಟು ಲಿವ್ ಆ್ಯಂಡ್ ಡೈ, ಇಲ್ಲೊಂದು ತಪ್ಪಾಗಿದೆ. ಇವನ್ನ ಸರಿಪಡಿಸ್ಬೇಕು. 10ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ಕಮ್ ಇನ್ನು ಡೈ, DI ಡೈ ಅಂತ ಹಾಕ್ಬೇಕು. ಏನಿದೆ? ಕಮ್ ಇದೆ, ಕಮ್ಮಿಂಗ್ ಇದು ಕಮ್ ಅಂತ ಮಾಡ್ಕೋಬೇಕು. ನನಗೇನಂಡ ಹೈಲೈಟ್ ಮಾಡಿದ್ರೆ ಇವುಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದಿ ಫಸ್ಟ್ ಡಿವಿಷನ್. ಹಿ ಜಾಯ್ನ್ಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್. ಇಲ್ಲಿ ಎ ಏನಿದೆ? ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ವರ್ಬ್ ತಪ್ಪಾಗಿದೆ, ಸರಿಪಡಿಸಿ. ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಅದಲ್ಲ, ಇದು ಪಾಸ್ಡ್ ಅಂತ ಆಗಬೇಕು. ಓಕೆ, ಇನ್ನು ಅಡ್ವರ್ಬಿಯಲ್ ಮಿಸ್ಟೇಕ್ ಎಲ್ಲಿದೆ?
ಹಿ ಜಾಯ್ನ್ಡ್ ಮಿಷನರಿ ಕಾಲೇಜ್ ಬಟ್ ಸಡನ್ಲಿ, ಇದು ಸಡನ್ಲಿ ಅಂತ ಆಗ್ಬೇಕು, ಇಲ್ಲಿ ತಪ್ಪಾಗಿದೆ. ಸೊ ಆನ್ಸರ್ ನೋಡ್ಕೊಂಬರೋಣ. 11 ಪ್ರಶ್ನೆದು ಪಾಸ್ಡ್ ಸಡನ್ಲಿ, ರೈಟ್. ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. 12. Okay, once a poor woman was walking from one village to another, carrying a bundle on her head. Unable to lift it easily, she rested every now and then. So, clues ನೋಡಿ, A ಏನಿದೆ? ನೌನ್ ನಂಬರ್ ಟು ಬಿ ಕರೆಕ್ಟೆಡ್. ನೌನ್ ನಂಬರ್ ಅಂದ್ರೆ ಏನು? ನೌನ್ಗಳನ್ನ ನಂಬರ್ ಏಕವಚನ ಬಹುವಚನ ಸರಿಪಡಿಸ್ಬೇಕು. ಇಲ್ಲಿ ಒನ್ಸ್ ಅ ಪೂವರ್ ವುಮೆನ್, ಒಬ್ಬ ಹೆಣ್ಮಗಳು, ಇದು ವುಮೆನ್ ಅಂತಾಗಿದೆ. ವುಮೆನ್ ಅಲ್ಲ, ಮೆನ್ ಅಂದ್ರೆ ಪ್ಲೂರಲ್ ಆಗುತ್ತೆ, ಅದು ಮ್ಯಾನ್ ಆಗಬೇಕು, ವುಮ್ಯಾನ್. ಓಕೆ, ನೆಕ್ಸ್ಟ್ ಬಿ ಪ್ರಶ್ನೆ ಏನಿದೆ? ವರ್ಬಲ್ ಮಿಸ್ಟೇಕ್. ಇಲ್ಲಿ ಒಂದು ವರ್ಬ್ ತಪ್ಪಾಗಿದೆ. ಎಲ್ಲಿ ತಪ್ಪಾಗಿರ್ಬೋದು? ವಾಸ್ ವಾಕಿಂಗ್ ಫ್ರಮ್ ಒನ್ ವಿಲೇಜ್ ಟು ಅನದರ್, ಕ್ಯಾರಿಂಗ್ ಅ ಬಂಡಲ್ ಆನ್ ಹರ್ ಹೆಡ್, ಅನೇಬಲ್ ಟು ಲಿಫ್ಟ್ ಇಟ್ ಈಸಿಲಿ, ಸಿ ರೆಸ್ಟೆಡ್. ಇಲ್ಲಿ ನಾವು ತಪ್ಪಿರ್ಬೋದು, ಸ್ವಲ್ಪ ನೋಡ್ಕೊಂಡ್ಬರೋಣ ಆನ್ಸರ್ ಏನಿದೆ ಅಂತ. 12ನೇದು ವುಮೆನ್ ಕ್ಯಾರಿಂಗ್. ನೋಡಿ, ವುಮೆನ್ನ ಮ್ಯಾನ್, ವುಮ್ಯಾನ್. ಓಕೆ, ಕ್ಯಾರಿಂಗ್ ಅಂತ ಈ ತಪ್ಪಾಗಿದೆ ನೋಡಿ. ಕ್ಯಾರಿಂಗ್ ಎಲ್ಲಿದೆ ನೋಡಿ 12ನೇ ಪ್ರಶ್ನೆಯಲ್ಲಿ. ಕ್ಯಾರಿಂಗ್ ಎವ್ರಿ ನೌ ಅಂಡ್ ದೆನ್. ಒನ್ ಫ್ರಮ್ ಒನ್ ವಿಲೇಜ್ ಟು ಅನದರ್, ಕ್ಯಾರಿ ಅಂತಿದೆ, ಕ್ಯಾರಿಂಗ್ ಅಂತ ಹಾಕಬೇಕು. ಈಗ 13ನೇ ಪ್ರಶ್ನೆ ತುಂಬ ಚಿಕ್ಕದಿದೆ, ಈಸಿಯಾಗಿದೆ. ಸತೀಶ್ ಕುಡೆಂಟ್ ಟಾಕ್ ಫ್ರೀ ವಿತ್ ಎನಿ ಒನ್ ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್ ಅ ಸಿಂಗಲ್ ವರ್ಡ್. ಇಲ್ಲಿ ಎ ಏನಿದೆ? ಅಡ್ವರ್ಬಲ್ ಮಿಸ್ಟೇಕ್. ಅಡ್ವರ್ಬ್ ಅಂದರೆ ಅಡ್ವರ್ಬ್ ತಪ್ಪಾಗಿದೆ. ಸತೀಶ್ ಕುಡೆಂಟ್ ಟಾಕ್ ಫ್ರೀ, ಇದು ಫ್ರೀಲಿ ಅಂತ ಆಗಬೇಕು. ಓಕೆ, ನೆಕ್ಸ್ಟ್ ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ನೋಡಿ, ಎಲ್ಲಿ ತಪ್ಪಾಗಿದೆ? ಬಿಕಾಸ್ ಹಿ ವಾಸ್ ಅನೇಬಲ್ ಟು ಹಿಯರ್, ಇದು ಇಲ್ಲಿ ತಪ್ಪಾಗಿದೆ, ಇದನ್ನು ಸರಿಪಡಿಸ್ಬೇಕು. ಏನಾಗಬೇಕು ನೋಡಿ, ಉತ್ತರ ನೋಡ್ಕೊಂಬರೋಣ. ಫ್ರೀಲಿ, ಹಿಯರ್, HEAR, ಹಿಯರ್. ನೆಕ್ಸ್ಟ್ 14ನೇ ಪ್ರಶ್ನೆ. 13 14 ನೋಡೋಣ. ಓಕೆ, Dr. Sarabhai realized the importance of industries in India. He set up Sarabhai Chemicals and pharmaceutical industry at Ahmedabad. ಇಲ್ಲಿ ಎ ಪ್ರಶ್ನೆ ಏನಿದೆ? ಸ್ಪೆಲ್ಲಿಂಗ್ ಮಿಸ್ಟೇಕ್. ಎಲ್ಲಾಗಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್? ರಿಯಲೈಸ್ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್, ಇಲ್ಲಿ ತಪ್ಪಾಗಿದೆ, ಇಂಡಸ್ಟ್ರೀಸ್ ಅಂತ ಅನ್ಕೋತೀನಿ. ಆಮೇಲೆ ಬಿ ನೋಡಿ, ವರ್ಬಲ್ ಮಿಸ್ಟೇಕ್. ವರ್ಬ್ ಅಂದ್ರೆ ಎಲ್ಲಿ ವರ್ಬ್ ಇದೆ? ವರ್ಬ್, ಇದು ವರ್ಬ್ ಇದೆ, ಇಲ್ಲಿ ತಪ್ಪಾಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಚೆಕ್ ಮಾಡ್ಕೊಂಡು. 14ನೇ ಪ್ರಶ್ನೆ. ಆ ಇಂಡಸ್ಟ್ರಿ RY ಅಂತ ಆಗಬೇಕು ಸ್ಪೆಲ್ಲಿಂಗ್, ಏನು ರಿಯಲೈಸ್ಡ್ ಅಂತ ಆಗಬೇಕು. ಎಸ್, ರೈಟ್. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ. ಐ ಬೋರ್ಡೆಡ್ ದ ಫಾಸ್ಟ್ ಟ್ರೈನ್ ಟು ಮುಂಬೈ ಅಲಾಂಗ್ ವಿತ್ ಮೈ ಪೇರೆಂಟ್ಸ್ ಆ್ಯಂಡ್ ಸಿಸ್ಟರ್ ಲಾಸ್ಟ್ ಈವ್ನಿಂಗ್. ಇಲ್ಲಿ ನೋಡಿ, ಎ ಏನಿದೆ? ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಎಲ್ಲೋ ಕ್ಯಾಪಿಟಲ್ ಬಳಸಬೇಕಾಗಿತ್ತು, ಬಳಸಿಲ್ಲ. ಎಲ್ಲಿದೆ ಕ್ಯಾಪಿಟಲ್? ನೋಡ್ರಿ, ಮುಂಬೈ ನೌನ್ ಇದೆಯಲ್ಲ, ಎಮ್ ಕ್ಯಾಪಿಟಲ್ ಆಗಬೇಕು ಫಸ್ಟ್, ಎಮ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ತಪ್ಪಾಗಿದೆ. ಐ ಬೋರ್ಡೆಡ್, BORDED, ಬೋರ್ಡೆಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಾಗಿದೆ ಅಂತ ಅನ್ಕೋತೀನಿ. ಒಂದು ಸಲ ಚೆಕ್ ಮಾಡ್ಕೊಂಡು ಬರ. ಇಲ್ಲ, ಬೇರೆ ಇದೆ. ಮುಂಬೈ ಈ ನೋಡು, ಎಮ್ ಕ್ಯಾಪಿಟಲ್. ಇಲ್ಲಿ ಬಿ ಯಾವುದಂದ್ರೆ ಲಾಸ್ಟ್, LAST. ಲಾಸ್ಟ್ ಎಲ್ಲಿದೆ? ಲಾಸ್ಟ್ ಇದೆ. ಇದು LO ಅಲ್ಲ, LAST ಅಂತ ಆಗಬೇಕು. ಅದನ್ನು ಸರಿಪಡಿಸ್ಕೊಳ್ಳಿ. ಇನ್ನು 16ನೇ ಪ್ರಶ್ನೆ ಇದೇನಿದೆ? ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿದೆ, ಡಿಪಾರ್ಟ್ಮೆಂಟ್ ಆರ್ಬಿಟ್ ಅಂತ ಒಂದು ಪ್ರಶ್ನೆ ಪತ್ರಿಕೆಗೆ SSLC ವಿದ್ಯಾರ್ಥಿಗಳಿಗೆ 2025ಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ನಮ್ಮ ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ನಾವು ಅವುಗಳನ್ನು ಕೂಡ ಪಬ್ಲಿಷ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ಈ ಪ್ರಶ್ನೆ ಅಲ್ಲಿಂದ ಸೆಲೆಕ್ಟ್ ಮಾಡಲಾಗಿದೆ. ರವೀಂದ್ರ ಥಾಟ್ ಫಾರ್ ಅ ಮೊಮೆಂಟ್ ಆ್ಯಂಡ್ ರ್ಯಾನ್ ಕ್ವಿಕ್ ಟು ಹೆಲ್ಪ್ ಹಿಸ್ ಫ್ರೆಂಡ್. ಇಲ್ಲಿ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲದಾಗಿದೆ? ಮೂಮೆಂಟಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಅಡ್ವರ್ಬಲ್ ಮಿಸ್ಟೇಕ್. ಇಲ್ಲಿ ಕ್ವಿಕ್ ಇದ್ದು ಕ್ವಿಕ್ಲಿ ಅಂತ ಆಗಬೇಕು. ಮೂಮೆಂಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸ್ಕೋಬೇಕು. ನೋಡಿ, ಉತ್ತರ ನೋಡ್ಕೊಂಬರೋಣ. MOMENT ಅಂತ ಆಗಬೇಕು. ಕ್ವಿಕ್ ಇದು ಕ್ವಿಕ್ಲಿ ಅಂತ ಹಾಕ್ಕೋಬೇಕು. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡ್ಕೊಂಬರೋಣ. ಓಕೆ, ಸರಿ. 17. Swami hurriedly got up and spread his bed under the bench and crouched there. It seemed to be a much safer place, more compact and reassuring. ಎ ಏನಿದೆ ನೋಡಿ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ ಅಂತ. ಓಕೆ, ನೆಕ್ಸ್ಟ್ ಏನಿದೆ? ಬಿ
ವರ್ಬಲ್ ಮಿಸ್ಟೇಕ್, ಒಂದು ವರ್ಬ್ ತಪ್ಪಾಗಿದೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದು ವರ್ಬ್ ತಪ್ಪಾಗಿದೆ ಅಂತ 17ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ. ದೇರ್ ಅಂತ ಆಗಬೇಕು ಈ ಪ್ರಶ್ನೆ. ಇದು ದೇರ್. ದೇರ್ ಅಂದರೆ ಎಲ್ಲಿದೆ ನೋಡಿ, THERE, ದೇರ್. ಇದು ಸರಿಪಡಿಸಬೇಕು. ಓಕೆ, ನೆಕ್ಸ್ಟ್ ಬಿದು ಏನಿದೆ ನೋಡಿ, ಬಿದು ಕ್ರೋಚ್ಡ್ ಅಂತ ಇದೆ. ಇಲ್ಲಿ ಕ್ರೋಚ್ ಇದೆಯಲ್ಲ, ಅದು ಕ್ರೋಚ್ಡ್ ಅಂತ ಆಗಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ. ಆಸ್ ಬಲೇಶ್ವರ ಬೋರ್ಡೆಡ್ ದ ಟ್ರೈನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಇಲ್ಲಿ ಕ್ಲೂಸ್ ಏನಿದೆ, ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಬಾಲೇಶ್ವರ ಹೆಸರು ಏನಿದೆ ಬಿ ಕ್ಯಾಪಿಟಲ್ ಆಗಬೇಕಾಗಿತ್ತು, ಇದೊಂದು. ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕರೆಕ್ಟ್ ಸರಿಪಡಿಸಿ ಅಂತ. ಆಸ್ ಬಾಲೇಶ್ವರ ಬೋರ್ಡೆಡ್ ದ ಟ್ರೈನ್ ಹೋಮ್, ಹಿ ಪಾಂಡರ್ಡ್ ಓವರ್ ಹಿಸ್ ಫ್ಯೂಚರ್. ಇಲ್ಲಿ ಪಾಂಡರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಅನ್ಕೋತೀನಿ. ಸೊ ನೋಡ್ಕೊಂಬರೋಣ. ಎಸ್, ಪಾಂಡರ್ಡ್ PONDRED ಅಂತ ಆಗಬೇಕು. ಅಲ್ಲಿ ಏನಿದೆ PONDARED, ಈ ಅಂತಿದೆ, ಅಲ್ಲಿ ಈ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ 19ನೇ ಪ್ರಶ್ನೆ. ಆನ್ ಓಲ್ಡ್ ವುಮೆನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ದಿ ಹಾಟ್ ಸನ್. ದ ವುಮೆನ್ ಈಸ್ ಥರ್ಸ್ಟಿ ಆ್ಯಂಡ್ ಟಯರ್ಡ್. ಇಲ್ಲಿಗೆ ಏನು ಮಾಡ್ಬೇಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ ಅಂತ. ಸೆಲ್ಲಿಂಗ್ ಬಿಕಾಸ್ ಆಫ್ ಡೋರ್ ಟು ಡೋರ್, ಬಿಕಾಸ್ ಆಫ್ ಹಾಟ್ ಸನ್. ಇದು SO ಏನಿದೆ ಏನಾಗಬೇಕು, ಇದೊಂದು ಚೇಂಜ್ ಆಗಬೇಕು. ಆಮೇಲೆ ವರ್ಬಲ್ ಮಿಸ್ಟೇಕ್ ಏನಿದೆ, ವರ್ಬು ವುಮೆನ್ ವಾಸ್ ಸೆಲ್ಲಿಂಗ್ ವೆಜಿಟೇಬಲ್ಸ್ ಫ್ರಮ್ ಡೋರ್ ಟು ಡೋರ್ ಬಿಕಾಸ್ ಆಫ್ ಹಾಟ್ ಸನ್. ದ ವುಮೆನ್ ವಾಸ್, ಇಲ್ಲಿ ಈಜದ್ದು ವಾಸ್ ಆಗಬೇಕು, ಇದೊಂದು ಸರಿಪಡಿಸ್ಕೋಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. 19ನೇ ಪ್ರಶ್ನೆದು ಸನ್ ವಾಸ್. ಓಕೆ, ರೈಟ್. ಈಗ ಕೊನೆಯ ಒಂದು ಪ್ರಶ್ನೆ ಇದೆ, ಅದೊಂದು ನೋಡ್ಕೊಂಬರೋಣ. ಲಾಸ್ಟ್ ಕ್ವೆಶನ್. ಇದು ಪ್ರಿಪರೇಟರಿ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆ 2025ರಲ್ಲಿ ಆದಂಥ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪರೀಕ್ಷೆ. 20ನೇ ಪ್ರಶ್ನೆ. ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್, ಹಿ ಈಗರ್ ವಿಶ್ ಟು ಸಿ ದ ಹೋಲ್ ವರ್ಲ್ಡ್ ವಿಚ್ ಇಸ್ ಓನ್ ಐಸ್. ಇಲ್ಲಿಯೇ ಏನಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಸರಿಪಡಿಸಿ ಅಂತ. ಇಲ್ಲಿ ಹೋಲ್ ಏನಿದೆ, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಬಿ ಏನಿದೆ, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಒಂದು ಅಡ್ವರ್ಬ್ ತಪ್ಪಾಗಿದೆ, ಸರಿಪಡಿಸಿ ಅಂತ. ಏನಾಗಿದೆಯೋ ಈ ಈಗರ್ಲಿ, ಇದು ಇಲ್ಲಿ ತಪ್ಪಾಗಿದೆ, ಸರಿಪಡಿಸ್ಕೋಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. ಹೋಲ್ WHOLE ಅಂತ ಆಗಬೇಕು, ಈಗರ್ಲಿ ಅಂತ ಆಗಬೇಕು. ಸೊ ಎಷ್ಟು ಒಟ್ಟಾರೆ 20 ಪ್ರಶ್ನೆಗಳನ್ನ ಇವತ್ತು ನಾವು ಸಾಲ್ವ್ ಮಾಡಿದ್ವಿ. ಈ 20 ಪ್ರಶ್ನೆಗಳನ್ನ ಏನು ಮಾಡ್ಕೊಳ್ಳಿ, ಈಗ ಈ ವಿಡಿಯೋ ಮುಗಿದ ನಂತರ ಒಂದು ಬಾರಿ ಈ ಎಲ್ಲಗಳನ್ನ ಈ PDF ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಈ ಪ್ರಶ್ನೆಗಳನ್ನ ಮತ್ತೊಂದು ಬಾರಿ ಸಾಲ್ವ್ ಮಾಡ್ಕೊಳ್ಳಿ. ಕೀ ಆನ್ಸರ್ ನೋಡೋಕೆ ಹೋಗಬೇಡಿ, ನೇರವಾಗಿ ಇದಷ್ಟೇ ನೋಡ್ಕೊಳ್ಳಿ. ಯಾಕಂದರೆ ನಾನು ಇಲ್ಲಿ ಕೀ ಆನ್ಸರ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ತಮಗೆ. ಒಂದೇ PDF ಅಲ್ಲೇ ಮೇಲ್ಗಡೆ ಎಲ್ಲ ಪ್ರಶ್ನೆ ಇರುತ್ತೆ 20, ಅದ್ರ ಕೆಳಗಡೆ ಕೀ ಆನ್ಸರ್ಸ್ ಇರುತ್ತೆ. ಸೊ ನೀವು ಮೊದಲು ಈ 20 ಪ್ರಶ್ನೆಗಳನ್ನ ಒಂದು ಬಾರಿ ಸಾಲ್ವ್ ಮಾಡಿ. ಯಾಕಂದರೆ ಎಲ್ಲ ವಿಡಿಯೋ ನೋಡಿರ್ತಾರೆ, ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ. ಆದರೂ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ನೀವು ಎಲ್ಲ ಆನ್ಸರ್ಗಳನ್ನ ಬರ್ಕೊಂಡು 20 ಪ್ರಶ್ನೆಗಳ ಎಲ್ಲ ಉತ್ತರನ ಬರ್ಕೊಂಡು ಆ ನಂತರ ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ತಪ್ಪಾಗಿದೆ ಅಂತ ಮೊದಲು ನೋಡಿಕೊಂಡು ಒಂದು ಬಾರಿ ರಿಪೀಟ್ ಮಾಡಿ, ಇನ್ನೊಂದು ಬಾರಿ ಆವಾಗ ವಿಡಿಯೋ ನೋಡಿ. ಆವಾಗ ನಿಮ್ಗೆ ಬ್ರೈನಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಒಂದು ಬಾರಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದರೆ ಸಾಕು. ಎಕ್ಸಾಮಲ್ಲಿ ಈ ಎಡಿಟಿಂಗ್ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂಥ ಎಂಥ ಪ್ರಶ್ನೆ ಬಂದರೂ ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಷ್ಟೇ ಅಲ್ಲದೆ SSLC ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಡಿಪಾರ್ಟ್ಮೆಂಟ್ ಮಾಡೋ ಕ್ವೆಶ್ಚನ್ ಪೇಪರ್ಸ್, ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಎಕ್ಸಾಮ್, ಬೇರೆ ಜಿಲ್ಲೆಯಲ್ಲಿ ಆದಂಥ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಆನ್ಸರ್ ಲಿಂಕ್ ಇರುತ್ತೆ ಕಾಮೆಂಟ್ ಬಾಕ್ಸಲ್ಲಿ. ಸೊ ಅದರ ಕೂಡ ಬೆನಿಫಿಟನ್ನು ನೀವು ಪಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.